ಸ್ನೇಹಿತರೆ, ವಿಡಿಯೋದಲ್ಲಿ ಹಿಂದಿನಲ್ಲಿ ಮಾತಾಡಿದ್ವಿ ನಾನು, ಹಾಗಾಗಿ ಮತ್ತೆ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ಲಿಕ್ಕಿನ ಸ್ಟೋರಿ ಯಾರು ಗೊತ್ತಿಲ್ಲ, ಸುಮಾರು ಜನಕ್ಕೆ ಸ್ಟೋರಿ ಗೊತ್ತಿದೆ, ಹಾಗಾಗಿ ಮತ್ತೆ ಆ ಸ್ಟೋರಿನ ಹೇಳೋ ನೆಸೆಸಿಟಿ ಇಲ್ಲ. ಹೆಸರು ಮಂಜುನಾಥ್. ಇಂಡಸ್ಟ್ರಿಗೆ ಬಂದು 24 ವರ್ಷ ಆಯಿತು. ಈ 24 ವರ್ಷದ ಹಿಂದೆ ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ಈ ಬಿಸ್ನೆಸ್ ಅನ್ನ ಶುರು ಮಾಡಿದ್ವಿ. ಶುರು ಮಾಡಿದಾಗ ಎಲ್ಲರಲ್ಲೂ ಬರ್ತಕ್ಕಂಥ ಒಂದು ಕಾಮನ್ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಶುರು ಮಾಡೋಕ್ಕಿಂತ ಮುಂಚೆ ಇದು ನನ್ನ ಕೈಯಲ್ಲಿ ಆಗುತ್ತಾ, ಇದು ನನಗೆ ಶೂಟ್ ಆಗುತ್ತಾ, ಇದ್ರಲ್ಲಿ ನನ್ಗೆ ಗೆಲ್ಲಕ್ಕಾಗುತ್ತಾ, ಅವರಷ್ಟು ದೊಡ್ಡ ಲೆವೆಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ, ಅಷ್ಟೊಂದು ದೊಡ್ಡ ಲೆವೆಲ್ಗೆ ನಾವು ರೀಚ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ತಂದೆ ಚಿಕ್ಕಂದಿಂದ ಒಂದು ಮಾತು ಹೇಳ್ತಾ 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 ಬೆಳೆಸಿದ್ರು. ಆ ಮಾತು ಏನು ಅಂತ ಹೇಳಿದ್ರೆ, ಬಡವ ನೀನ್ ಬಡಕ್ದೇಗಿರು ಅಂತ ಹೇಳಿ ದೊಡ್ಡವ್ರು ಹೇಳವ್ರೆ, ಆಸೆಗೆ ಇದ್ದಷ್ಟು ಕಾಲ್ ಚಾಚ್ಕೋಬೇಕು ಅಂತ ಹೇಳವ್ರೆ, ಆಸೆಗೆ ದೊಡ್ಡದಾಗ ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ. ಹಾಗಾಗಿ ದೊಡ್ಡದಾಗಿ ಯೋಚನೆ ಮಾಡಬಾರ್ದು, ದೊಡ್ಡದಾಗಿ ಕನಸು ಕಾಣಬಾರ್ದು, ದೊಡ್ಡದಾಗಿ ಆಸೆ ಪಡಬಾರ್ದು, ಅತಿ ಆಸೆ ಅದು ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ಅನ್ನೋ ಪದ ಬಳಸ್ತಾ 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 ತಂದೆ ಹೇಳಿದ ಮಾತು ಎಲ್ಲವೂ ಇಷ್ಟ ಆಗ್ತಿತ್ತು. ಇದೊಂದು ಮಾತು ಯಾಕೋ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಆದ್ರೆ ಈ ಪದ ಶೂಟ್ ಆಗ್ತಿರ್ಲಿಲ್ಲ. ಯಾವಾಗ ಈ ಡೈರೆಕ್ಟ್ ಇಂಡಸ್ಟ್ರಿಗೆ ಬಂದು ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿದ್ನೋ, ಆಗ ಒಂದೇ ಒಂದು ಕ್ವಶನ್ ಕ್ಲಿಯರ್ ಆಗಿ ನನಗೆ ಸಿಕ್ತು. ಆನ್ಸರ್, ಈ ಕ್ವಶನ್ಗೆ ಆನ್ಸರ್ ಸಿಕ್ತು. ನೀನು ಉದ್ದ ಇದ್ದು ಹಾಸಿಗೆ ಚಿಕ್ಕದಾಗಿದ್ರೆ, ಕಾಲು ಮಡಚ್ಕೊಂಡು ಮಲಗಿದ್ರೆ ಯಾರು ನೋವಾಗುತ್ತೆ? ನಮಗೆ ನೋವಾಗುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೋಬೇಕು ಅಂತ ದೊಡ್ಡವ್ರು ಹೇಳೋರೇ ವಿನಃ, ಹಾಸಿಗೆನ ದೊಡ್ಡದಾಗಿ ಹೊಲಿಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಡ ಅಂತ ಯಾರಾದ್ರೂ ಹೇಳೋರ ಅಂತ ಹೇಳಿ ಇಂಡಸ್ಟ್ರಿ ನನಗೆ ಹೇಳಿದಾಗ ಬಹಳ ಖುಷಿ ಆಯ್ತು. 10 ರೂಪಾಯಿ ದುಡಿದ್ರೆ 8 ರೂಪಾಯಿ ಖರ್ಚು ಮಾಡು, 2 ರೂಪಾಯಿ ಆದ್ರೂ ಎತ್ ಮಾಡೋದು ಅಂತ ಹೇಳಿ ನಮ್ಮ ತಂದೆ ಹೇಳ್ತಿದ್ರೆ, ಈ ಇಂಡಸ್ಟ್ರಿ ಫಸ್ಟ್ ಟೈಮ್ ನನಗೆ ಹೇಳ್ತು, ದುಡಿಯೋರು ಯಾರು ನೀನೇ ತಾನೆ, 10 ರೂಪಾಯಿ ದುಡಿಯೋ ಜಾಗದಲ್ಲಿ 15 ರೂಪಾಯಿ ದುಡಿ, 8 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 10 ರೂಪಾಯಿ ಖರ್ಚು ಮಾಡು, 2 ರೂಪಾಯಿ ಮಾಡೋ ಜಾಗದಲ್ಲಿ 5 ರೂಪಾಯಿ ಮಾಡೋದು ಅಂತ ಹೇಳಿ ಇಂಡಸ್ಟ್ರಿ ನನಗೆ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ಹಾಗಾದ್ರೆ ನಾನು ಅವ್ರ ತರ ಬೆಳೆಯಕ್ಕಾಗುತ್ತಾ ಅನ್ನೋ ಕ್ವಶನ್ ನನ್ನನ್ನ ಬಿಗಿನಿಂಗ್ ನಲ್ಲಿ ಕಾಡಿದಾಗ ಒಂದೇ ಒಂದು ವಿಚಾರ ನನಗೆ ಇಷ್ಟ ಆಯ್ತು. ಕಾಲೇಜಲ್ಲಿ ಕಾಪಿ ಹೊಡೆದ್ರೆ ಡಿಬಾರ್ ಆಗ್ತಾರೆ, ಇಲ್ಲಿ ಕಾಪಿ ಮಾಡ್ದವ್ನು ದುಡ್ಡು ಮಾಡ್ತಾನೆ ಅನ್ನೋ ಒಂದು ವಿಷಯ ನನಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಅದ್ರಲ್ಲಿ ಅಷ್ಟು ಹೇಳಿ ಸುಮ್ಮನಾಗಿಲ್ಲ, ಕಾಪಿ ಹೊಡೆಯಕ್ ಬರ್ದೇ ಇದ್ರು ತಲೆ ಕೆಡಿಸ್ಕೋಬೇಡಿ, ಅದು ಹೆಂಗೆ ಅಂತ ಹೇಳ್ಕೊಡಕ್ ನಾವ್ ಇದೀವಿ ಅಂತ ಹೇಳಿದಾಗ, 1 ಹೆಜ್ಜೆ ನೀನಿಡು, ಇನ್ನು 9 ಹೆಜ್ಜೆ ನಾವು ನಿನಗೆ ಹೆಂಗಿಡೋದು ಅಂತ ಹೇಳ್ಕೊಡಕ್ ಜೊತೆಲಿದೀವಿ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು. ನನ್ನ ಅಪ್ಲೈನಿಂದ ನಾನು ಫಾಲೋ ಮಾಡ್ತಾ ಹೊರಟ್ವಿ. ಈ ಬಿಸ್ನೆಸ್ ನ ಬ್ಯೂಟಿ ಇಷ್ಟೇ, ಕಾಪಿ ಮಾಡ್ತಾ ಹೊರಟ್ರೆ, ಸೀನಿಯರ್ ನ ಕಾಪಿ ಮಾಡ್ತಾ ಹೊರಟ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊಳ್ತಿರೋ ಅಲ್ಲಿಗೆ ಹೋಗ್ತೀರಾ. ಈ ಬಿಸ್ನೆಸ್ ನ ನಾನು ಕೂಡ ಆಸ್ ಎ ಸ್ಟೂಡೆಂಟ್ ಆಗಿ 24 ವರ್ಷದ ಹಿಂದೆ ಶುರು ಮಾಡಿದಾಗ ಒಂದು ಒಳ್ಳೆ ಜೋಶಕ್ಕೆ ಇವ್ರ ತರ ಆಗಬೇಕು, ಈ ತರ ಬೆಳೆದಿರೋ ತರ ನಾವು ಬೆಳೆಯೋ, ಅಷ್ಟು ದೊಡ್ಡ ಹೈಟ್ಗೆ ಬೆಳಿಲಿಲ್ಲ ಅಂದ್ರು ಅವರನ್ನು 10% ಬೆಳೆದ್ರೆ ಸಾಕು ಅಂತ ಹೇಳಿ ಈ ಬಿಸ್ನೆಸ್ ನ ಶುರು ಮಾಡಿದ್ವಿ. ಈ ಬಿಸ್ನೆಸ್ ನ ಶುರು ಮಾಡಿದಾಗ ಬರ್ತಕ್ಕಂಥ ಒಂದು ದೊಡ್ಡ ತಲೆನೋವು ಅಂತ ಹೇಳಿದ್ರೆ, ಎದುರುಗಡೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಏನ್ ಹೇಳಿ? ಎದುರುಗಡೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆಯಿಂದ ಕಾಲಿಳಿಯಕ್ಕೆ ಶುರು ಮಾಡ್ತಾರೆ. ನೋಡಿ ಸ್ನೇಹಿತರೆ, ಹಿಂದೆಯಿಂದಲೂ ಕಾಲಿಳಿತಾರೆ, ಪಕ್ಕದಿಂದಲೂ ಕಾಲಿಳಿತಾರೆ, ಎದುರುಗಡೆಯಿಂದಲೂ ಕಾಲಿಳಿತಾರೆ. ಕಾಲ್ ಎಳೆಯೋರು ಕಾಲ್ ಕೆಳಗಡೆ ಇರ್ತಾರೆ, ಗೆಲ್ಲಬೇಕಾಗಿರೋರು ಆಕಾಶ ನೋಡ್ತಿರ್ತಾರೆ. ಯಾವಾಗ ನಿಮ್ಮನ್ನ ಕಾಲಿಳಿಯಕ್ಕೆ ವಿಚಿತ್ರದ ಬುದ್ಧಿ ಯೋಚನೆ ಮಾಡ್ತಿರ್ತಾರೆ. ಜನ ನಿನ್ ಕೈಯಲ್ಲಿ ಆಗುತ್ತೆ, ನಿನ್ ಕೈಯಲ್ಲಿ ಆಗಲ್ಲ, ನಿನ್ ಕೈಯಲ್ಲಿ ಆಗುತ್ತೆ, ನಿನ್ ಕೈಯಲ್ಲಿ ಆಗಲ್ಲ. ಯಾಕೆ ಜನ ನಿಮ್ಮನ್ನ ಈ ದಾರಿನಲ್ಲಿ ಹೋಗಕ್ಕೆ ಆಗಲ್ಲ, ನನ್ನ ಅಚೀವ್ ಮಾಡಕ್ಕಾಗಲ್ಲ, ನಿನ್ ಗೆಲ್ಲಕ್ಕಾಗಲ್ಲ ಅಂತಿದ್ದಾರೆ ಅಂದ್ರೆ, ನೀವ್ ಈ ರೀತಿ ಬರೋದನ್ನ ಅವ್ರು ನೋಡಕ್ಕಾಗಲ್ಲ ಅಂತ. ಎಸ್ ಆರ್ ನೋ? ಎಸ್ ಆರ್ ನೋ? ನೀವ್ ಈ ರೀತಿ ಬಂದು ಇಂಥ ಒಂದು ಸೆಲೆಬ್ರೇಷನ್ ಅನ್ನ, ಇಂಥ ಒಂದು ಸ್ಟೇಜ್ಗೆ ಹೋಗೋದನ್ನ ಅವ್ರ ಕೈಲಿ ನೋಡ್ಲಿಕ್ಕಾಗಲ್ಲ, ಆ ಹೈಟ್ಗೆ ಅವ್ರು ಬರ್ಲಿಕ್ಕಾಗಲ್ಲ. ಅದಕ್ಕೆ ಇಂಡೈರೆಕ್ಟ್ಲಿ ನಿಮ್ಮನ್ನು ಕಾಲು ಎಳಿಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅವ್ರ ಮಾತು ಕೇಳಿದ್ರೆ ತಪ್ಪ್ಯಾರ್ದು? ಸ್ನೇಹಿತರೆ, ಬಿಗಿನಿಂಗ್ ನಲ್ಲಿ ಅನೇಕ ಜನ ಇದೆಲ್ಲ ವರ್ಕ್ ಆಗಲ್ಲ ಅಂದ್ರು, ಇದೆಲ್ಲ ನಮ್ಮಂತವ್ರಿಗಲ್ಲ ಅಂದ್ರು, ಇದು ಸ್ಕ್ಯಾಮ್ ಅಂದ್ರು, ಇದು ಸ್ಕೀಮ್ ಅಂದ್ರು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬೇರೆ ಬೇರೆ ಕಂಟ್ರಿಗಳಲ್ಲಿ 160 ದೇಶದಲ್ಲಿ, ಏನಂದ್ರೆ 160 ದೇಶದಲ್ಲಿ ಹತ್ತತ್ರ 70 ವರ್ಷದಿಂದ ಹೈಲಿ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಬಂದಿದೆ. ಈ ಇಂಡಸ್ಟ್ರಿಗೆ 130 ವರ್ಷದ ಇತಿಹಾಸ ಇದೆ. ಬೇರೆ ದೇಶದಲ್ಲಿ ಸಕ್ಸಸ್ ಆಗಿದೆ, ಇದು ಇಂಡಿಯಾದಲ್ಲಿ ಈಗ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಂಡು ಈ ಬಿಸ್ನೆಸ್ ಅನ್ನ ಶುರು ಮಾಡಿದ್ವಿ. ಯಾರು ಏನ್ ಹೇಳಿದ್ರು ಆಗಲ್ಲ ಅಂದ್ರೆ ನನ್ನ ಕೈಲಿ ಆಗುತ್ತೆ ಅನ್ಕೊಂಡೆ. ಯಾರು ಆಗಲ್ಲ ಅಂತಾರೋ ಆಗ ಇನ್ನೂ ನಮ್ಮನ್ನ ನಾವು ಗಟ್ಟಿ ಮಾಡ್ಕೊಡ್ತಾ ಇದ್ವಿ. ನಾವು ಹೋಗ್ತಾ ಇರೋ ದಾರಿ ರಜನಿಕಾಂತ್ ಹೇಳ್ತಾರಲ್ಲ, ನಮ್ಮದು ತಾನೀ ಒಳಿ ಅಂತಾರಲ್ಲ, ಹಂಗೆ ನಮ್ಮ ದಾರಿನೇ ಡಿಫರೆಂಟು, ನಾವೇ ಡಿಫರೆಂಟು ಅಂತ ಹೇಳಿ ಈ ದಾರಿನಲ್ಲಿ ಮುಂದಕ್ಕೆ ಹೊಡ್ತಾ ಹೊರಟ್ವಿ. ಯಾರೆಲ್ಲ ಆಗಲ್ಲ ಅಂದ್ರು ಬಾಯಿ ಮುಚ್ಕೊಂಡು ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋಕೆ ಶುರು ಮಾಡ್ತೀವಿ. ಯಾರೆಲ್ಲ ಆಗಲ್ಲ ಅಂದ್ರು
ಬಾಯಿ ಮುಚ್ಕೊಂಡು ಮತ್ತೆ ಜೊತೆ ಶುರು ಮಾಡಿದ್ರು. ಇದೇ ಸ್ನೇಹಿತರೆ, ಯಶಸ್ಸಾದ್ರೆ ಆಟೋಮೆಟಿಕ್ ಅಟ್ರಾಕ್ಟ್ ಆಗ್ತಾರೆ. ಶುರು ಆದ್ಮೇಲೆ 100% ಆಬ್ಜೆಕ್ಟ್ ಮಾಡ್ತಾರೆ. ನಿಮಗೆ ಆಬ್ಜೆಕ್ಷನ್ ಮಾಡ್ತಿದ್ದಾರೆ, ನಿಮಗೆ ನೆಗೆಟಿವ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕಂಗ್ರಾಚುಲೇಷನ್, ನಿಮ್ ದಾರಿ ಸರಿ ಇದೆ, ಕಂಗ್ರಾಚುಲೇಷನ್ ನಿಮ್ ದಾರಿ ಸರಿ ಇದೆ ಅಂತ ಹೇಳಿ. ಆಗ ಎಷ್ಟು ಜನ ನೆಗೆಟಿವ್ ಮಾಡಿದ್ರು ಅವರೆಲ್ಲರೂ ನೆಗೆಟಿವ್ ಮಾಡ್ತಾ ಇದ್ರೆ ನನಗೆ ಮನಸ್ಸಲ್ಲಿ ಕನ್ನಿಸ್ತಾ ಹೋಯ್ತು, ಎಸ್ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟ್ ಆಗಿದೆ, ನಾನು ಹೋಗ್ತಾ ಇರೋ ದಾರಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಇಂಡಸ್ಟ್ರಿನಲ್ಲಿ ನಡಿಲಿಕ್ಕೆ ಶುರು ಮಾಡಿದ್ವಿ. ನಡಿಲಿಕ್ಕೆ ಶುರು ಮಾಡಿದಾಗ 9.5 ವರ್ಷ ಇಂಡಸ್ಟ್ರಿನಲ್ಲಿ ಪ್ರಯತ್ನ ಪಟ್ಟೆ. 9.5 ವರ್ಷ ಪ್ರಯತ್ನ ಪಟ್ಟಾಗ ನೇರ ಮಾರುಕಟ್ಟೆನಲ್ಲಿ ಒನ್ ಆಫ್ ದ ಬೆಸ್ಟ್ ಕಂಪನಿ ಯಾವುದು ಅಂತ ಹೇಳಿ ಕೆಲವೊಬ್ರು ಹೇಳ್ತಾರೆ. ರೈಟ್ ಏಜ್ ನಲ್ಲಿ ಇಂಡಸ್ಟ್ರಿಗೆ ಬಂದೆ, ಆದ್ರೆ ಬೆಸ್ಟ್ ಕಂಪನಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನನಗೆ 9.5 ವರ್ಷ ಬೇಕಾಯಿತು. ನೇರ ಮಾರುಕಟ್ಟೆನಲ್ಲಿ 9.5 ವರ್ಷ ಅನುಭವದ ಮೇಲೆ ಒನ್ ಆಫ್ ದ ಬೆಸ್ಟ್ ಕಂಪನಿ ಯಾವುದು ಅಂತ ಹೇಳಿ ಸರ್ಚ್ ಮಾಡಿದಾಗ ಬೇರೆ ಕಂಟ್ರಿಗಳ ಕಂಪನಿಯೂ ಸರ್ಚ್ ಮಾಡಿದೆ, ಇಂಡಿಯಾದಲ್ಲಿರುವಂತಹ ಕಂಪನಿನೂ ಸರ್ಚ್ ಮಾಡಿದಾಗ ನನ್ನ ಕೈಗೆ ಒಂದು ಕಂಪನಿ ಸಿಗುತ್ತೆ. ಆ ಕಂಪನಿ ಹೆಸರು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಯಾವಾಗ ವೆಸ್ಟೀಜ್ ನ ಶುರು ಮಾಡಿದ್ರು ಜನ ಹೇಳಿದ್ರು ಏನೋ ವೇಸ್ಟೇಜ್ ಅಂತ ಹೇಳಿದ್ರು. ನೀನ್ ಹೇಳ್ತಾರದು ಕರೆಕ್ಟ್. ಮನುಷ್ಯನ ಒಳಗಡೆ ಇರುವಂತ ವೇಸ್ಟೇಜ್ ಅನ್ನ ಹೊರ ಹಾಕ್ತಕ್ಕಂಥದ್ದೇ ನಮ್ಮ ವೆಸ್ಟೀಜ್ ನ ಪ್ರಾಡಕ್ಟ್ಸ್ ನ ಗುಣ ಮಹತ್ವ ಅಂತ ಹೇಳ್ತಾ, ಬಳಸಿದ್ರೆ ಆರೋಗ್ಯ, ರೆಕಮೆಂಡ್ ಮಾಡಿದ್ರೆ ಐಶ್ವರ್ಯ ಅನ್ನೋ ಒಂದು ಸ್ಲೋಗನ್ ನ ಹೊಡ್ಸೋದ್ರ ಮುಖಾಂತರ ಈ ಬಿಸ್ನೆಸ್ ನ ಅನೇಕ ಜನಕ್ಕೆ ಹೇಳ್ತಾ ಹೊರಟ್ವಿ. ಸುಮಾರು ಜನ ನೋ ಅಂದ್ರು, ಕೆಲವೊಬ್ರು ಎಸ್ ಅಂತ ಬಂದ್ರು. ಯಾರು ಎಸ್ ಅಂತ ಬರ್ತಾರೋ ಅವ್ರನ್ನ ಕರ್ಕೊಂಡು ಮುಂದಕ್ಕೆ ಹೊಡ್ತಾ ಹೊರಟ್ವಿ. ಮುಂದಕ್ಕೆ ಹೋಗ್ತಾ ಫಸ್ಟ್ ಮಂಚಕ್ಕೆ 14,000, ಹಾಗೆ ಬರ್ತಾ 2,000 ಬಂದ್ರೆ ಸಾಕು ಪಾಕೆಟ್ ಮನಿಗೆ. ಅಪ್ಪನ ಹತ್ರ ಪಾಕೆಟ್ ಮನಿ ಕೇಳೋದು ಬೇಡ ಅನ್ಕೊಂಡು ಇಂಡಸ್ಟ್ರಿನ ಶುರು ಮಾಡಿದವನಿಗೆ ವೆಸ್ಟೀಜ್ ಲಾಸ್ಟ್ ಹೈಯೆಸ್ಟ್ ಚೆಕ್ ಕೊಟ್ಟಿದ್ದು 42,12,000 ಪ್ಲಸ್ ಇನ್ಕಮ್ ಅನ್ನ ಈ ಬಿಸ್ನೆಸ್ ಅಲ್ಲಿ ಪಡ್ಕೊಂಡೆ. ಥ್ಯಾಂಕ್ಸ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಥ್ಯಾಂಕ್ಸ್ ಟು ವೆಸ್ಟೀಜ್. ಇವತ್ತು ಏನೆಲ್ಲ ಪಡ್ಕೊಳ್ಬೇಕು ಅನ್ಕೊಂಡು ಅದೆಲ್ಲ ಸಿಕ್ಕಿದೆ. ಅದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ. ಇವತ್ತು ನಮ್ಮ ಜೊತೆಗೆ ಯಾರು ಶುರು ಮಾಡಿದ್ರು, ನಮ್ಮ ಜೊತೆಗೆ ಯಾರು ಫಾಲೋ ಮಾಡಿದ್ರು, ಅವರೆಲ್ಲರೂ ಅವರ ಕನಸನ್ನ ರೀಚ್ ಮಾಡಿದ್ದಾರೆ. ಅವ್ರು ಏನನ್ನ ಗುರಿ ಇಟ್ಕೊಂಡು ಬಂದ್ರು ಆ ಗುರಿಯನ್ನ ಇವತ್ತು ತಲುಪ್ತಾ ಇನ್ನ ದೊಡ್ಡ ಗುರಿ ಕಡೆಗೆ ಅವ್ರು ಹೊರಟಿದ್ದಾರೆ. ಈಗ ನಾವೆಲ್ಲರೂ ಸೇರಿ ಒಂದು ಸಂಕಲ್ಪನ ತೊಟ್ಟಿದ್ದೀವಿ ನಮ್ಮ ಬಾಲಿ ಸರ್ ಜೊತೆಗೆ. $1 ಬಿಲಿಯನ್ ಟರ್ನ್ ಓವರ್ ನ 2030ರಲ್ಲಿ ರೀಚ್ ಮಾಡಬೇಕು ಅಂತ ಹೇಳಿ. ರೆಡಿ ಇದ್ದೀರಾ ಸ್ನೇಹಿತರೆ? 2012ರಲ್ಲಿ ಲಕ್ಷ ಸಂಪಾದನೆ ಮಾಡ್ಬೇಕಾ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದೆ. ಈಗ ಹೇಳ್ತೀನಿ, ಕೋಟಿ ಸಂಪಾದನೆ ಮಾಡ್ಬೇಕಾ ನಮ್ಮ ಜೊತೆ ನಿಂತ್ಕೊಳ್ಳಿ, ನಾವು ಸಪೋರ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಸಿಂಪಲ್, 4 ಧಾರಾವಾಹಿ ನೋಡಿದ್ರೆ 2 ಗಂಟೆ, 4 ಧಾರಾವಾಹಿ ನೋಡಿದ್ರೆ 2 ಗಂಟೆ. ಅದೇ 4 ಧಾರಾವಾಹಿ ನೋಡೋ ಸಮಯನ ಈ ಬಿಸ್ನೆಸ್ ಕೊಟ್ರೆ 2 ವರ್ಷ 3 ವರ್ಷದ ನಂತರ ನೀವು ಬೇರೆ ಧಾರಾವಾಹಿ ನೋಡೋ ನೆಸಿಟಿ ಇಲ್ಲ. ನಿಮ್ಮ ನಿಜ ಜೀವನದ ಧಾರಾವಾಹಿಯನ್ನ ಬೇರೆಯವ್ರಿಗೆ ಹೇಳ್ತೀರಾ, ಹೆಂಗಾದೆ ಅಂತ ಹೇಳಿ. ಆ ರೀತಿಯ ಸ್ಟೇಜ್ ನಿಮ್ದಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವಿಶ್ವಲ್. ಅಂಡ್ ಇದಕ್ಕೆಲ್ಲ ಸಹಕಾರ ಕೊಟ್ಟಿರುವಂತ ನಮ್ಮ ಮಲ್ಲಿನಾಥ್ ಅವರಿಗೆ, ಸೈಯದ್ ಸರ್ಗೆ ಅಂಡ್ ವೆಸ್ಟೀಜ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಡೌನ್ ಲೈನ್ಗೆ, ನಮ್ಮ ಲವ್ ಲೈನ್ಗೆ, ನಮ್ಮ ಪಾರ್ಟ್ನರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವಿಶ್ವಲ್. ಥ್ಯಾಂಕ್ ಯು ನಮ್ಮ ಎಲ್ಲ DMC ಮೆಂಬರ್ಸ್ಗೆ. ಥ್ಯಾಂಕ್ ಯು ಚಪ್ಪಾಳೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಣ. ವಿತ್ ದ ಮಾನಿಟರ್ಸ್, ಗಿವ್ ಮೈ ವಾಲ್ಯೂಮ್ ಪ್ಲೀಸ್. ಥ್ಯಾಂಕ್ಸ್ ಟು ಎವ್ರಿವನ್. ಪ್ಲೀಸ್ ಟೇಕ್ ಎ ಸೀಟ್. ಈಗ ಮಿಸ್ಟರ್ ರಂಜಿತ್ ಕುಮಾರ್ DVCD ಅವ್ರನ್ನ ವೇದಿಕೆ ಮೆಂಬರ್ ಮಾಡ್ಕೊಳ್ಳೋಣ. DVCD ಮೆಂಬರ್ ಆದಂತ ಮಿಸ್ಟರ್ ರಂಜಿತ್ ಕುಮಾರ್